ನಾವು ನಿಜವಾದ ದೇವರ ಸೇವೆ ಅಂದರೆ ಇದು ಹೊಸಬೆಳಕು ಆಶ್ರಮ. ಯಾಕೆಂದರೆ ನನಗೆ ಅನೇಕ ಜನ ಹೇಳಿದರು ಹೊಸಬೆಳಕು ಆಶ್ರಮ, ಅನೇಕ ಜನ ಹೇಳಿದರು ನನ್ನ ಹತ್ರ ಹೊಸಬೆಳಕು ಆಶ್ರಮ ಒಳ್ಳೆಯದುಂಟು, ನೋಡಿ ಅಲ್ಲಿ ಹೋಗಿ. ನಾನು ಬೇರೆ ಬೇರೆ ಆಶ್ರಮದ ಕತೆ ಕೇಳ್ತಾ ಇರ್ತೇವೆ, ಅದು ಕೆಲವರ ವ್ಯವಸ್ಥೆ ಸರಿ ಇರುವುದಿಲ್ಲ ಅಲ್ಲಿ ಎಲ್ಲ. ನಾನು ತುಂಬ ಆಶ್ರಮಕ್ಕೆ ಹೋಗಿದ್ದೇನೆ, ವ್ಯವಸ್ಥೆ ಇಲ್ಲ. ಇದು ಅಷ್ಟು ಅಚ್ಚುಕಟ್ಟಾಗಿ ತನ್ನ ಮನೆಯವರ ಹಾಗೇನೆ, ಮನೆಯ ಸಂಬಂಧಿಕರ ಹಾಗೇನೆ ನೋಡಿಕೊಳ್ತಾ ಇದ್ದಾರೆ. ಯಾಕೆಂದರೆ ನಾವೀಗ ಹುಟ್ಟಿದ್ದೇವೆ, ಸಾಯ್ತೇವೆ, ಅದರ ನಡುವಿನ ಜೀವನ ಹೇಗೆ ಏನಂತ ಯಾರಿಗೂ ಗೊತ್ತಿರೋದಿಲ್ಲ. ಇವತ್ತು ಯಾರ ಪರಿಸ್ಥಿತಿ ಏನಾಗ್ತದೆ ಅಂತ ಅವರಿಗೊಂದು, ಎಲ್ಲರಿಗೊಂದು ಯಾರು ಅನಾಥರಿದ್ದಾರ ಅವರಿಗೆ ಒಂದು ಆಶ್ರಯದಾಯಕವಾಗಿ ನೀವು ಮಾಡುವಂಥ ಕೆಲಸ ದೇವರಿಗೆ ಮುಟ್ತದೆ. ನಿಜವಾದ ದೇವರ ಸೇವೆ ಅಂದರೆ ಇದು ಮಾತ್ರ. ಯಾಕಂದರೆ ಈಗ ದೇವಸ್ಥಾನಕ್ಕೆ ಹೋಗ್ಬೋದು, ಬೇರೆ ಬೇರೆ ನಿಸ್ವಾರ್ಥವಾಗಿ ನೀವು ಇಂಥ ಸೇವೆ ಮಾಡ್ತೀರಿ, ಇದು ದೇವರಿಗೆ ನಿಜವಾಗಿ ಮುಟ್ತದೆ. ಹಾಗಾಗಿ ನಮ್ಮಿಂದ ಸೇವೆ ನಾವು ನೋಡಿದ್ದೇವೆ. ಈಗ ನಮಗೆ ಕೂಡ ಮನಸ್ಸಿಗೆ ತುಂಬ ಮುಟ್ಟಿದೆ ನೀವು ಹೇಳುವಂಥ ಪ್ರತಿಯೊಂದು ಮಾತು. ಮುಂದಿನ ದಿವಸದಲ್ಲಿ ನಮ್ಮಿಂದ ಏನು ಸಹಕಾರ ಆಗ್ತದ. ಈಗ ನಾವು ಅನೇಕ ಸಂಘ ಸಂಸ್ಥೆಯಲ್ಲಿದ್ದೇವೆ, ನಮ್ಮಿಂದ ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಮ್ಮದು ಸ್ನೇಹಿತರಿರ್ಬೋದು, ಅವ್ರ ಹತ್ರ ಎಲ್ಲ ಹೇಳ್ತೇವೆ, ನಮ್ಮಿಂದ ಏನು ಸಹಾಯ ಆಗ್ತದ ಅದನ್ನು ನಿಮ್ಮ ಆಶ್ರಮಕ್ಕೆ ನಾವು ನೀಡಲಿಕ್ಕೆ ಬದ್ಧ ಇದ್ದೇವೆ. ಇದರ ಮುಂದೆ ಕೂಡ ನಿಮ್ಮ ಇಂಥ ಸೇವೆಗಳು ನಿರಂತರವಾಗಿ ಆಗಲಿ, ನಿಮ್ಮ ಜೊತೆ ನಾವಿದ್ದೇವೆ.